ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ರಂಗಾಯಣ ಕಲಬುರಗಿ, ಕನ್ನಡ ಮತ್ತು ಸಂಸ್ಕೃತಿ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬೆಂಗಳೂರಿನ ರಾಷ್ಟ್ರೀಯ ನಾಟಕ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವೀಣಾ ಶರ್ಮಾ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಶ್ರೀಮತಿ ವೀರಣ್ಣ ದಂಡೆ ಅವರೇ, ಜಯಶ್ರೀ ದಂಡೆ ಅವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರಂಗಪ್ರಿಯರೇ ಮತ್ತು ಸಾರ್ವಜನಿಕ ಬಂಧುಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ರಂಗಾಯಣದ ಅಧಿಕಾರಿಗಳೇ ಮತ್ತು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೆರವನ್ನು ನೀಡ್ತಾ ಇರ್ತಕ್ಕಂಥ ನಮಗೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಟ್ರಸ್ಟ್ನ ಪಾಟೀಲ್ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಕರ್ನಾಟಕ ನಾಟಕ ಅಕಾಡೆಮಿ ಈಗಾಗಲೇ ಸಿದ್ದರಾಮಯ್ಯವರು ಹೊಸ ಅಕಾಡೆಮಿಯನ್ನು ನೇಮಕ ಮಾಡಿದ ನಂತರ ಸಾಕಷ್ಟು ಕೆಲಸಗಳನ್ನು ಕರ್ನಾಟಕದಾದ್ಯಂತ ಮಾಡ್ತಾ ಇದೆ. ಈಗಾಗಲೇ ಸುಮಾರು 32 ಕಾಲೇಜುಗಳಲ್ಲಿ ರಂಗಭೂಮಿ ಕಾರ್ಯಾಗಾರಗಳನ್ನು ಮಾಡಿದೆ. ಸುಮಾರು 3 ವರ್ಷದಿಂದ ಬಾಕಿ ಇದ್ದಂತಹ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದೆ ಮತ್ತು ನಾಟಕ ರಚನಾ ಶಿಬಿರವನ್ನು ಮಾಡಿ ಸುಮಾರು 18 ಹೊಸ ನಾಟಕಗಳು ಬರೋದಕ್ಕೆ ಕಾರಣವಾಗಿದೆ. 4 ಕಡೆ ವಿಭಾಗೀಯ ನಾಟಕೋತ್ಸವಗಳನ್ನು ಹಿರಿಯ ರಂಗಕರ್ಮಿಗಳ ಹೆಸರಿನಲ್ಲಿ ಮಾಡಿದೆ ಮತ್ತು ಜಿಲ್ಲಾ ನಾಟಕೋತ್ಸವಗಳನ್ನು ಕೂಡ ಆಯೋಜಿಸ್ತಾ ಬಂದಿದೆ. ಇದೊಂದು ಹೊಸ ಯೋಜನೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ನಾಟಕೋತ್ಸವ. ನಾನು ಗುಲ್ಬರ್ಗದಲ್ಲಿ ಅಕಾಡೆಮಿ ಅಧ್ಯಕ್ಷ ಆಗಿದ ತಕ್ಷಣ ಇಡೀ ಅಕಾಡೆಮಿಯ ಯೋಜನೆಗಳನ್ನು ನಾನು ಗುಲ್ಬರ್ಗದಲ್ಲಿ ಪ್ರಕಟ ಮಾಡೋದು ಅಂತೇಳಿ ಮೊದಲೇ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಕಟ ಮಾಡಿದ್ವಿ. ಅವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣ ನಾಟಕೋತ್ಸವವನ್ನು ನಾವು ಗುಲ್ಬರ್ಗದಲ್ಲಿ ಆಯೋಜಿಸ್ತೀವಿ ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಕಾರ್ಯಕ್ರಮವನ್ನು ಈಗ ಇಲ್ಲಿ ಆಯೋಜಿಸ್ತಾ ಇದ್ದೀವಿ. ಈಗಾಗಲೇ ಈ ನೆನ್ನೆಗೆ ಮುಗಿದಿರ್ತಕ್ಕಂಥ ಒಂದು ಉತ್ಸವ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಉತ್ಸವ ಬೆಳಗಾವಿ ಜಿಲ್ಲೆಯ ಅಥಣಿನಲ್ಲಾಗಿದೆ, ಗಡಿ ಪ್ರದೇಶದಲ್ಲಾಗಿದೆ. ಇವತ್ತು ಗುಲ್ಬರ್ಗದಲ್ಲಿ 2ನೇ ಉತ್ಸವ ಆಗ್ತಾ ಇದೆ. 3 ದಿನಗಳ ಈ ಉತ್ಸವದಲ್ಲಿ ತಮಗೆ ತಿಳಿದಿರೋ ಹಾಗೆ ನಾಡಿನ ಪ್ರಮುಖ ನಿರ್ದೇಶಕರುಗಳು ಈ ನಾಟಕೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಿವರಾತ್ರಿ ನಾಟಕ ಇದೆ, ಶರಣಚಿಂತನ ನಾಟಕ ಇಲ್ಲಿ ಸ್ಥಳೀಯರು ಮಾಡ್ತಾ ಇದ್ದಾರೆ. ಶಿವರಾತ್ರಿ ನಾಟಕ ಇವತ್ತಾಗ್ತಾ ಇರತಕ್ಕಂಥ ಶಿವರಾತ್ರಿ ನಾಟಕ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ವೀಣಾ ಶರ್ಮಾ ಅವರ ನಿರ್ದೇಶನದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅವರು ಕನ್ನಡ ಮತ್ತು ಹಿಂದಿ 2 ಭಾಷೆಗಳಲ್ಲಿ ಮಾಡಿದ್ದಾರೆ. ಮುಂದಿನ ತಿಂಗಳು ಅದು ಒರಿಸ್ಸಾದಲ್ಲಿ ಮತ್ತು ದೆಹಲಿನಲ್ಲಿ ಕೂಡ ಪ್ರದರ್ಶನ ಆಗ್ತಾ ಇದೆ. ಇವತ್ತು ಹಾಗೆಯೇ ಕೊನೆ ದಿವಸ ಬಳ್ಳಾರಿಯ ತಂಡ ಗಾತ್ರಿ ರಂಗತಂಡ
ಇಲ್ಲಿ ಮೋಳಿಗೆ ಮಾರಯ್ಯನವರ ನಾಟಕವನ್ನು ಮಾಡ್ತಾ ಇದೆ. ಹೀಗೆ ಬಸವಣ್ಣನವರ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ 3 ನಾಟಕಗಳ ಪ್ರದರ್ಶನ ಇಲ್ಲಿ ಗುಲ್ಬರ್ಗದಲ್ಲಿ ಆಯೋಜಿಸಲಾಗಿದೆ. ನಮಗೆ ಈಗ ರಂಗಮಂದಿರ ರಿಪೇರಿಗೋಸ್ಕರ ಮುಚ್ಚಿಬಿಟ್ಟಿದ್ರು, ಆದರೆ ನಮಗೋಸ್ಕರ ಈ ಉತ್ಸವಕ್ಕೋಸ್ಕರ ನಮಗೆ ಮತ್ತೆ ಕೊಟ್ಟಿದ್ದಾರೆ. ಇದಾದಮೇಲೆ ಮತ್ತೆ ರಂಗಮಂದಿರ ಸಿದ್ಧವಾಗುತ್ತೆ. ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಸೀಟ್ಗಳಿದೆ, ಎಲ್ಲ ಇದೆ, ಆದರೆ ರಂಗಭೂಮಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕ್ರಿಯೆ ಆಗಬೇಕು. ಅದಾಗಬೇಕು ಅಂತ ಅಂದರೆ ಇಲ್ಲಿನ ರಂಗತಂಡಗಳು ದಯಮಾಡಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕಗಳನ್ನು ಪ್ರದರ್ಶನಗಳನ್ನು ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ರಂಗಮಂದಿರದ ರಿಪೇರಿ ಮಾಡೋ ಸಂದರ್ಭದಲ್ಲಿ ದಯಮಾಡಿ ಧ್ವನಿವರ್ಧಕ ಮತ್ತು ಬೆಳಕು, ಇವತ್ತು ನಾನು ಧ್ವನಿವರ್ಧಕವನ್ನು ನಾವು ಬಾಡಿಗೆ ತಂದಿದ್ದೀವಿ. ಬೆಳಕಿನ ಉಪಕರಣಗಳನ್ನು ರಂಗಾಯಣದಿಂದ ನಾವೇ ಹೊತ್ಕೊಂಡು ಬಂದಿದ್ದೀವಿ. ಯಾಕಂದರೆ ರಂಗಾಯಣದ ಅಧಿಕಾರಿ ಇನ್ನೂ ಕೂಡ ಬಂದಿಲ್ಲ, ಪಾಪ ಅವ್ರು ಎಲ್ಲೋಗಿದ್ದಾರೋ ಏನೋ ಗೊತ್ತಿಲ್ಲ. ರಂಗಾಯಣದ ಅಧಿಕಾರಿಗೆ, ಯಾಕಂದರೆ ಅಧ್ಯಕ್ಷರಿದ್ದಾರೆ, ರಂಗಾಯಣದ ನಿರ್ದೇಶಕರಿದ್ದಾರೆ, ಅಧಿಕಾರಿಗೆ ಏನಾಗಿದೆ ಗೊತ್ತಿಲ್ಲ. ಅಧಿಕಾರಿ ಅವರು ಬಂದು ಕೆಲಸ ನಿರ್ವಹಿಸಬೇಕಾಗಿತ್ತು. ರಂಗಾಯಣದ ಸಹಕಾರ ಇದೆ, ಆದರೆ ರಂಗಾಯಣದ ಅಧಿಕಾರಿನೇ ನಾಪತ್ತೆ. ಇಂಥ ಸ್ಥಿತಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆತ್ಮೀಯರೇ, ಭಾಳ ನಿಜಕ್ಕೂ ದುಃಖ ಆಗುತ್ತೆ ಒಂದೊಂದ್ಸತಿ ವ್ಯವಸ್ಥೆಯನ್ನು ಗಮನಿಸಿದಾಗ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಉತ್ಸವವನ್ನು ಅಂದರೆ ಈ ನಾಡಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನಾಗಿ ಘೋಷಣೆ ಮಾಡಿದ್ರು. ಬಸವಣ್ಣನ ಯಾಕೆ ಘೋಷಣೆ ಮಾಡಿದ್ರು ಅಂತ ಅಂದರೆ ನಮಗೆಲ್ಲ ಗೊತ್ತೇ ಇದೆ. ಇದು ಬಹುತ್ವ ಭಾರತ, ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ವರ್ಣಗಳ ಜನರು ಕೂಡ ಇಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ದೇಶ, ಸಮಾಜದ ಪರಿಕಲ್ಪನೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇಶ ಇದು. ಇಂಥ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ತಳಹದಿನೇ ಬಹುತ್ವದ ತಳದ ಮೇಲೆ ಸೆಕ್ಯುಲರ್ ಪದದ ಘೋಷಣೆಯೊಂದಿಗೆ ನಿರ್ಮಾಣ ಆಗಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇಶ ಪ್ರಜಾಪ್ರಭುತ್ವದ ಸ್ಥಿತಿ. ಅಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಬಹುತ್ವ ನಾಶ ಆಗ್ತಾ ಇದೆ. ಒಂದು ಏಕತಾನತೆಯ ಅಥವಾ ಎಲ್ಲವನ್ನೂ ಕೂಡ ಏಕಮುಖಿಯಾಗಿಸುವಂಥ ಕುತಂತ್ರಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಸವಣ್ಣನನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸುವುದರ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಆಗಿರಲಿ, ಭಾರತ ಆಗಿರಲಿ, ಇದು ಯಾರದೇ ಒಬ್ಬರ ಸ್ವತ್ತಲ್ಲ, ಇದು ಬಹುತ್ವ ಭಾರತ, ಎಲ್ಲ ವರ್ಣಗಳ, ಎಲ್ಲ ಧರ್ಮಗಳ ಸ್ವತ್ತು ಅನ್ನೋದನ್ನ ಜನಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾಗಿ ಅದರ ನೆನಪಲ್ಲಿ ಇವತ್ತು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ನಾಟಕಗಳ ಉತ್ಸವವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಮಾನ್ಯರೇ, ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೇನೆ ಇವತ್ತು ನಾವೆಲ್ಲ ಕಡೆ ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿ ಅಂತ ಅಂತೀವಿ. ಭಾರತೀಯ ಸಂಸ್ಕೃತಿ ಅಂದ್ರೆ ಏನು? ಬುದ್ಧ, ಬಸವ, ಅಂಬೇಡ್ಕರ್ ಇವರು ಕಟ್ಟಿರ್ತಕ್ಕಂಥ ಅಥವಾ ಕಬೀರ್ ದಾಸ್ ಇಂಥವರ ಕಟ್ಟಿರ್ತಕ್ಕಂಥ ಒಂದು ಬಹುತ್ವದ ತಳದ ಮೇಲೆ ಇರ್ತಕ್ಕಂಥದ್ದು ಈ ಒಂದು ಭಾರತೀಯ ಸಂಸ್ಕೃತಿ. ಯಾವುದೇ ಒಂದು ಧರ್ಮದ ಗುತ್ತಿಗೆ ಅರ್ಥದಲ್ಲಿ ಬೆಳೆದು ಬಂದಿರ್ತಕ್ಕಂಥದ್ದಲ್ಲ ಈ ಸಂಸ್ಕೃತಿ. ಇಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ, ಎಲ್ಲ ಜಾತಿಯ ಜನ ಇದ್ದಾರೆ. ಎಲ್ಲ ಜಾತಿಯ ಜನರು ಕೂಡ ನಂಬಿಕೆಗಳಿಂದ ಬದುಕಿರುವಂಥ ಜನ, ಅಣ್ಣ ತಮ್ಮದಿರು ಅಂತ ಹೇಳ್ಕೊಂಡು ಬದುಕಿರುವಂಥ ಜನ ಈ ಭಾರತದ ಜನ. ನಾವು ಗುಲ್ಬರ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಯಾವುದೇ ಊರಿಗೆ ಹೋದ್ರು ಕೂಡ ಎಲ್ಲ ಜಾತಿಯವರು, ಎಲ್ಲ ಧರ್ಮವರು ಕೂಡ ಹಲವಾರು ಶತಮಾನಗಳಿಂದ ಸಹೋದರತ್ವದಿಂದ ಬದುಕ್ತಾ ಇದ್ದಂತಹ ಈ ಒಂದು ಸಮಾಜವನ್ನ ಇವತ್ತು ಒಡೆಯುವಂಥ ಹುನ್ನಾರಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಮಗೆ ಬಸವಣ್ಣ ಅತ್ಯಂತ ಮುಖ್ಯವಾಗಿ ಬೇಕಾಗ್ತಾನೆ. ಬಸವಣ್ಣ ಈ ಸಮಾಜದ ಪುನರ್ ನಿರ್ಮಾಣಕ್ಕಾಗಿ ಬೇಕಾಗ್ತಾನೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಎರಡೇ ಧರ್ಮ ಇರೋದು. ಒಂದು ಬಸವಣ್ಣ ಸ್ಥಾಪಿಸಿದಂತಹ ಮಾನವ ಶರಣ ಧರ್ಮ, ಇನ್ನೊಂದು ಕುವೆಂಪು ಅವರು ಹೇಳಿರ್ತಕ್ಕಂಥ ವಿಶ್ವಮಾನವ ಧರ್ಮ. ಕುವೆಂಪು ಅವರು ಹೇಳಿದ ವಿಶ್ವಮಾನವ ಧರ್ಮ ಆಗಿರಲಿ, ಬಸವಣ್ಣ ಹೇಳಿದಂತಹ ಶರಣ ಧರ್ಮ ಆಗಿರಲಿ, ಇವೆರಡೂ ಕೂಡ ಮಾನವತೆಯನ್ನ ಇಡೀ ಮನುಷ್ಯ ಸಮಾಜ ಸಹೋದರರಿಂದ ಬದುಕುವಂತ ಒಂದು ಸಂದೇಶವನ್ನು ಸಾರುವಂತಹ ಧರ್ಮಗಳು. ಅದೇ ನಿಜವಾದಂತಹ ಮಾನವ ಧರ್ಮಗಳು. ಆದರೆ ಇವತ್ತು ಇವನ್ನೆಲ್ಲ ಮೀರಿ ನಡೀತಾ ಇರ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ. ಅನೇಕ ಉತ್ಸವಗಳು ಭಾರತೀಯ ಸಂಸ್ಕೃತಿಯ ಹೆಸರಿನಲ್ಲಿ ನಡೀತಾವೆ. ಆದರೆ ಭಾರತೀಯ ಸಂಸ್ಕೃತಿಯ ಹೆಸರಿನಲ್ಲಿ ಅನೇಕ
ಧರ್ಮವನ್ನು ಒಡೆಯುವಂತಹ ಕೋಮುವಾದಿಗಳು ತಮ್ಮ ಹಿಡಿತಕ್ಕೆ ಇಟ್ಕೊಂಡು ಇದೇ ಭಾರತೀಯ ಸಂಸ್ಕೃತಿ ಅಂತ ಹೇಳಿಕೊಟ್ಟಿದ್ದಾರೆ. ಅದು ಅತ್ಯಂತ ದುರದೃಷ್ಟಕರ, ವಿಷಾದನೀಯ. ನಾವು ಅವನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕಾದ್ರೆ ಇಂತಹ ಉತ್ಸವಗಳು, ಇಂತಹ ಸಮಾವೇಶಗಳು ಎಲ್ಲ ನಗರಗಳಲ್ಲಿ ಕೂಡ ಆಗಬೇಕಾಗಿದೆ, ಎಲ್ಲ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಕೂಡ ಆಗಬೇಕಾಗಿದೆ. ಆಗ ಮಾತ್ರನೇ ನಾವು ಇಂತಹ ಕೋಮುವಾದಿಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಆಯೋಜಿಸತಕ್ಕಂಥ ಸಾಂಸ್ಕೃತಿಕ ನಾಯಕ ಬಸವಣ್ಣ ಉತ್ಸವ ಇದರಲ್ಲಿ ಒಂದು ಸಂದೇಶವನ್ನ ರವಾನಿಸುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಈ ನಾಟಕವನ್ನು ನೀವು ನೋಡಬೇಕು, ಶಿವರಾತ್ರಿ ನಾಟಕ. ಶಿವರಾತ್ರಿ ನಾಟಕದಲ್ಲಿ ಬಸವಣ್ಣ ಮತ್ತು ಬಿಜ್ಜಳ ಒಂದು ಸೂಳೆಯ ಮನೆಯಲ್ಲಿ ಮಾಡುವ ಸಂವಾದ ಇದೆಯಲ್ಲ, ಅದು ಒಂದೇ ಸಾಕು ಇಡೀ ನಮ್ಮ ಸಮಾಜ ಯಾವ ರೀತಿ ಇತ್ತು ಅಂತ ತೋರಿಸೋದಕ್ಕೆ, ಪ್ರಜಾಪ್ರಭುತ್ವ ಯಾವ ರೀತಿ ಇತ್ತು ಅಂತ ತೋರಿಸೋದಕ್ಕೆ. ಚಂದ್ರಶೇಖರ ಕಂಬಾರು ಅತ್ಯಂತ ಎಲ್ಲರನ್ನೂ ಕೂಡ ಮನಸ್ಸಿಗೆ ತಲುಪುವಂತ ರೀತಿಯಲ್ಲಿ ಸಂಭಾಷಣೆಗಳೊಂದಿಗೆ ನಾಟಕವನ್ನು ಬರೆದಿದ್ದಾರೆ. ಮಾನ್ಯರೇ, ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ 3 ದಿನಗಳ ಕಾಲ ಏನು ನಾಟಕಗಳು ನಡೀತವೆ, ಆ ನಾಟಕಗಳೇ ನಮಗೆ ಬದುಕಬೇಕಾದ್ರೆ ನಾವು ಯಾವ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಹೋಗಬೇಕಾಗಿಲ್ಲ. ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಈ ವಚನ ಸಂಸ್ಕೃತಿಯಲ್ಲಿದೆ. ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಶರಣರಲ್ಲಿದೆ. ಅಂತಹ ಶರಣರ ಚಿಂತನೆಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ಅಂತ ಹೇಳ್ತಾ, ಇವತ್ತು ಬಹಳ ಕಷ್ಟ ನಾಟಕೋತ್ಸವ ಮಾಯೋತ್ಸವ. ಆದರೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ವಿಶ್ವರಾಜ್ ಪಾಟೀಲ್ ಅವರು ಕರ್ನಾಟಕ ನಾಟಕ ಅಕಾಡೆಮಿಯ ಸಂಚಾಲಕರಾಗಿ, ಅವರು ಸದಸ್ಯರಲ್ಲ, ಆದರೆ ಕಾರ್ಯಕ್ರಮ ಸಂಚಾಲಕರನ್ನಾಗಿ ಅಕಾಡೆಮಿ ನೇಮಿಸಿದೆ 3 ವರ್ಷಗಳ ಕಾಲ. ಅವರು ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ರಂಗಾಯಣದ ನಿರ್ದೇಶಕಿ ಆಗಿರ್ತಕ್ಕಂಥ ಸುಧಾಕರ ಜಂಗಮ್ ಶೆಟ್ಟಿ, ನನ್ನ ಸಹೋದರಿ, ನಮಗೆ ಎಲ್ಲರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸುಧಾಕರ ಜಂಗಮ್ ಶೆಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆಯೇ ನಮ್ಮ ಜೊತೆಯಲ್ಲಿ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಟ್ರಸ್ಟ್ನ ಸನ್ಮಾನ್ಯ ಪಾಟೀಲ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ತಿಂಗಳು 1ನೇ ತಾರೀಕಿನಿಂದ 8ನೇ ತಾರೀಕು ಬೆಂಗಳೂರಿನಲ್ಲಿ ಭಾರತ ರಂಗ ಮಹೋತ್ಸವವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ರಷ್ಯಾದ ನಾಟಕ, ಕೊಲಂಬೋ ನಾಟಕ, ದೆಹಲಿಯ NSTಯ ರೆಪರ್ಟರಿ ನಾಟಕ, ಮಹಾರಾಷ್ಟ್ರದ ನಾಟಕ, ತೆಲುಗು ನಾಟಕ, ಹೀಗೆ ಒಂದು ದೊಡ್ಡ ನಾಟಕಗಳ ಉತ್ಸವ ನಡೀತಾ ಇದೆ. 2ನೇ ತಾರೀಕು ರಂಗ ಪರಿಷೆ ಇದೆ. ದಯಮಾಡಿ 1ನೇ ತಾರೀಕು 2ನೇ ತಾರೀಕುವರೆಗೂ ಬೆಂಗಳೂರು ಕಡೆ ಬಂದಂಥವರು ಕಲಾಗ್ರಾಮಕ್ಕೂ ಬನ್ನಿ. ಕಲಾಗ್ರಾಮದಲ್ಲಿ 8 ದಿನಗಳ ನಾಟಕೋತ್ಸವ ನಿಮಗಾಗಿ ಇರ್ತದೆ. 2ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲ ರಂಗ ಪರಿಷೆಯಲ್ಲಿ ಯಾವುದೇ ರಂಗಕಾಂಡಗಳು ಬಂದು ತಮ್ಮ ರಂಗ ಸಾಮಗ್ರಿಗಳನ್ನು ಪ್ರದರ್ಶನ ಮಾಡಬಹುದಾಗಿದೆ. ಇವೆಲ್ಲರಿಗೂ ತಮಗೆ ಆಹ್ವಾನವನ್ನು ನೀಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮಗೆ ಯಾವತ್ತೂ ಕೂಡ ನಾವೇನೇ ಮಾಡಿದ್ರು ಕೂಡ ಸದಾ ನಮಗೆ ಬೆನ್ತಟ್ಟಿ ಪ್ರೋತ್ಸಾಹಿಸೋರು ಅಂದರೆ ಸನ್ಮಾನ್ಯ BR ಪಾಟೀಲ್ ಅವರು. ನಾನು BR ಪಾಟೀಲ್ ಅವ್ರ ಬಗ್ಗೆ ಹೇಳೋದಕ್ಕೆ ನೂರಾರು ವಿಚಾರ ಇದೆ. ಯಾಕಂದರೆ BR ಪಾಟೀಲ್ ನನಗೆ 40 ವರ್ಷದ ಸ್ನೇಹಿತರು. ನಾವೆಲ್ಲರೂ ಕೂಡ ಒಟ್ಟಿಗೆ ಎಮರ್ಜೆನ್ಸಿನಲ್ಲಿ ಹೋರಾಟ ಮಾಡಿದಂಥವ್ರು, ಸಮಾಜವಾದಿ ಕಾರ್ಯಕ್ರಮಗಳಲ್ಲಿ ಹೋರಾಟ ಮಾಡಿದವರು. ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪ್ರೇರೇಪಣೆ ಕೊಟ್ಟವರೇ ಪ್ರಿಯಾಂಕ್ ಖರ್ಗೆ ಮತ್ತು BR ಪಾಟೀಲ್ ಅವರು, ಅಲಮಪ್ರಭು ಅವರು ಆಗಬೇಕು ಈ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಾಗರಾಜ್ ಮೂರ್ತಿ ಅವರು ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಈ ನಾಟಕ ಯಶಸ್ವಿಯಾಗಿ ನಡೀಲಿ, ತಾವೆಲ್ಲರೂ ನಾಟಕವನ್ನು ನೋಡಿ ಸಂತೋಷ ಪಡಲಿ. ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ. ನಾಗರಾಜ್ ಮೂರ್ತಿ ಮಾತ್ರ ಹೋಗೋದಿದೆ ಬೆಂಗಳೂರಿಗೆ. ಆ ನಾಟಕ ಯಶಸ್ವಿಯಾಗಿ ನಿಲ್ಲಿ ಅಂತ ಮತ್ತೊಮ್ಮೆ ಹರಸಿನಲ್ಲಿ ಮಾತು ಮುಗಿಸ್ತಾರೆ. ಎಲ್ಲರಿಗೂ ಸಂಕ್ರಮಣದ ಹಬ್ಬ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಸರ್ಕಾರ ಬಂದ ಮೇಲೆ ಏನು ಜಗಜ್ಯೋತಿ ಬಸವೇಶ್ವರ ಅವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಈಗಾಗಲೇ ನಾಗರಾಜ್ ಅವರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥದ್ದು. ಜಾತೀಯತೆ, ಅಸ್ಪೃಶ್ಯತೆ ವಿರುದ್ಧ ಚಳವಳಿಯನ್ನು ಘೋಷಿಸಿ 12ನೇ ಶತಮಾನದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸಮಾಜ ಆಗಬೇಕು ಅಂತ ಹೇಳಿ ಬಸವಣ್ಣವರು ಎಲ್ಲ ಜಾತಿ, ಎಲ್ಲ ಧರ್ಮದ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಜಾತಿ ಮತ್ತು ಅಸ್ಪೃಶ್ಯತೆ, ಮೂಢನಂಬಿಕೆ ಹೋಗಲಾಡ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಜಾತಿಗಳನ್ನು ಮೀರಿದ ಮಾನವೀಯತೆ, ಸಮಾನತೆ ಧರ್ಮದ ಪ್ರತಿಪಾದಕರಾಗಿ ಜಗಜ್ಯೋತಿ ಬಸವೇಶ್ವರ ಇದ್ರಂತಕ್ಕಂಥ ರೀತಿಯಲ್ಲಿ ಈ ಸಾಂಸ್ಕೃತಿಕ ನಾಯಕ ಎಂಬ ನಾಟಕದ ಉದ್ದೇಶ ಬಸವಣ್ಣವರು ಶಿವರಾತ್ರಿ ಮತ್ತು ಶರಣ ಸಿಂಚನ, ಮೂಲಿಗೆ ಮಾರಾಯ ಅನೇಕ ಶರಣರು ಕೂಡ ಆಗಿ ಹೋಗಿದ್ದಾರೆ. ಈ ನಾಟಕಗಳನ್ನು ತಪ್ಪದೆ ದಯಮಾಡಿ ಇವತ್ತು ಎಲ್ಲ ಬಂದಿರತಕ್ಕಂಥವ್ರು ನಾಳೆ ತಮ್ಮ ಮನೆ ಪಕ್ಕದವರಿಗೆ
ಒಳ್ಳೆಯ ನಾಟಕ ಆಗ್ತದೆ. ಅಣ್ಣ ಬಸವಣ್ಣವರ ನಾಟಕೋತ್ಸವ ಸಾಂಸ್ಕೃತಿಕ ನಾಯಕ ಘೋಷಣೆ ಆದ ನಂತರ ನಡೀತಾ ಇದೆ ರಂಗಮಂದಿರದಲ್ಲಿ ಅಂತ ಹೇಳಿ ದಯಮಾಡಿ ಎಲ್ಲರೂ ತಿಳಿಸಿ ಕರ್ಕೊಂಡು ಬರ್ಬೇಕು ಅಂತಕ್ಕಂಥ ಮಾತನ್ನು ನಾನು ಕಳಕಳಿಯಿಂದ ವಿನಂತಿಸಿಕೊಂಡು, ಜರ್ಮನಿ, ಚೈನಾ ಹಾಗೂ ಜಪಾನ್, ಜಕಾರ್ತಾ ಮುಂತಾದ ಕಡೆ ಕೊರಿಯೋಗ್ರಫಿಯನ್ನು ಮಾಡಿದ ಹೆಗ್ಗಳಿಕೆ ನಮ್ಮ ಸುಶೀಲ್ ಶರ್ಮಾ ಅವರಿಗೆ ಸಲ್ಲುತ್ತೆ. ದಯವಿಟ್ಟು ಸುಶೀಲ್ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವೀಣಾ ಶರ್ಮಾ ಅವರ ಪತ್ನಿ ವೀಣಾ ಶರ್ಮಾ ಅವರು ಹುಬ್ಬಳ್ಳಿಯ ಮೊದಲ ಮಹಿಳೆ, NSTಗೆ ಹೋದವರು. ಇಷ್ಟು ಅವರ ಪರಿಚಯ. ಈಗ ನಾಟಕ ನೋಡಿ ಶಿವರಾತ್ರಿ ಚಂದ್ರಶೇಖರ್ ಕಂಬಾರ್ ಅವರು ಅಂತ ಹೇಳ್ತಾ NSTಯ ರಾಷ್ಟ್ರೀಯ ನಾಟಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕಲಾವಿದರಿಗೆ ಶುಭ ಹಾರೈಕೆಯನ್ನು ಹಾರಿಸ್ತೀನಿ.